ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ 90ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ನೇಹಾ, ಸುಹಾಸ ಇವರಿಬ್ಬರ ಮಧ್ಯ ಹೀಗೊಂದು ಆಕರ್ಷಣೆ ಇದೆ ಅಂತ ನಮಗೆ ಅನ್ನಿಸ್ಲೇ ಇಲ್ವಲ್ಲ? ವಾರುಣಿ ಹೇಳಿದಾಗ, ಏನದು ಏನೋ ನೇಹಾ ಸುಹಾಸ? ವಾಗೀಶನ ಕಟುದನಿ ಕೇಳಿತು. ವಾಗೀಶನ ದನಿ ಕೇಳಿ ಇಬ್ಬರೂ ಬೆಚ್ಚಿಬಿದ್ದರು. ಏನು ಮಾತಾಡ್ತಾ ಇದ್ರಿ ಇಬ್ಬರು? ಏನೋ ನೇಹಾ ಸುಹಾಸ ಅಂದಾಗಿತ್ತು ಎಂದ ವಾಗೀಶ. ಏನಿಲ್ಲ ಅಣ್ಣ, ಹೀಗೆ ಸುಹಾಸ ವಿದೇಶಕ್ಕೆ ಹೋಗ್ತಾ ಇದ್ದಾನಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ನೇಹಂಗೂ ಪರೀಕ್ಷೆ ಹತ್ತಿರ ಬಂತು, ಅದೇ ವಿಷಯ ಮಾತಾಡ್ತಾ ಇದ್ವಿ ಎಂದಳು ವಾರುಣಿ. ಓಹ್ ಹೌದಾ, ಸರಿ ಸರಿ ಎಂದು ಅಲ್ಲಿಂದ ಸರಿದು ಹೋದ ವಾಗೀಶ. ವಾರುಣಿ, ಲೀಲಾ ಇಬ್ಬರು ಬಿಡುಗಡೆಯ ನಿಟ್ಟುಸಿರು ಬಿಟ್ಟರು. ಇಬ್ಬರನ್ನೂ ಒಟ್ಟಿಗೆ ಸೇರಿಸಿ ಮಾತಾಡದೆ ಯಾವ ನಿರ್ಧಾರಕ್ಕೂ ಬರೋದು ಬೇಡ ವಾರುಣಿ. ಇವತ್ತು ಸಂಜೆ ಇಬ್ಬರಿಗೂ ಇಲ್ಲಿಗೆ ಬರೋಕ್ಕೆ ಹೇಳೋಣ, ಒಟ್ಟಿಗೆ ಕೂರಿಸಿ ಮಾತಾಡೋಣ ಎಂದ ಲೀಲಾಳ ಮಾತಿಗೆ ಸೈಗುಟ್ಟಿದಳು ವಾರುಣಿ. ಮಾವ, ಆ ನಟರಾಜು ಊರು ಬಿಟ್ಟು ಹೋಗಿದ್ದಾನೆ. ಸದ್ಯಕ್ಕೇನೂ ಭಯ ಇಲ್ಲ. ನೇಹಾ ಮಾಮೂಲಿಯಾಗಿ ಕಾಲೇಜಿಗೆ ಹೋಗಿ ಬರ್ತಾ ಇರಲಿ. ಸುಹಾಸ್ ಕರೆ ಮಾಡಿ ಮಂಜಣ್ಣನಿಗೆ ಹೇಳಿದ. ಸದ್ಯ ಅಲ್ಲಿಗೆ ಅವನ ಪ್ರಕರಣ ಮುಗೀತು ಅಂತೀಯಾ? ಮಂಜಣ್ಣ ನಿಡಿದಾದ ಉಸಿರು ಬಿಟ್ಟು ಹೇಳಿದರು. ಹೇಳೋಕ್ಕಾಗಲ್ಲ ಮಾವ, ಸದ್ಯಕ್ಕಂತೂ ಊರು ಬಿಟ್ಟು ಹೋಗಿದ್ದಾನೆ. ಅವನು ಮತ್ತೆ ಬರೋಷ್ಟರಲ್ಲಿ ನೇಹಾಗೆ ಅವನ ನಿಜರೂಪ ಗೊತ್ತಾಗಬೇಕು. ಆಗ ಮಾತ್ರ ಅವನ ಬಲೆಯಿಂದ ಅವಳು ತಪ್ಪಿಸ್ಕೊಂಡ ಹಾಗೆ. ಇಲ್ಲ ಅಂದರೆ ಮತ್ತೆ ಅದೇ ಕತೆ ರಿಪೀಟ್ ಆಗುತ್ತೆ. ಸುಹಾಸ್ ಹೇಳಿದಾಗ, ಈಗೇನು ಮಾಡೋದು? ಮಂಜಣ್ಣನಿಗೆ ಗಾಬರಿಯಲ್ಲಿ ಏನು ಹೊಳೆಯುತ್ತಲೇ ಇರಲಿಲ್ಲ. ನೋಡೋಣ ಮಾವ, ನೇಹಾ ಜೊತೆ ನಾನೇ ಮಾತಾಡ್ತೀನಿ. ಅವನು ಸರಿಯಿಲ್ಲ ಅನ್ನೋದನ್ನು ಆದಷ್ಟು ಮನವರಿಕೆ ಮಾಡಿಕೊಡ್ತೀನಿ, ಸುಹಾಸ್ ಭರವಸೆ ನೀಡಿದ. ಇತ್ತ ಮನೆಯಲ್ಲಿ ಮೊಬೈಲ್ ಕಡೆಗೆ ನೋಟ ನೆಟ್ಟಿದ್ದಳು ನೇಹಾ. ನಟರಾಜನ ಮೊಬೈಲ್ನಿಂದ ಯಾವುದೇ ಮೆಸೇಜ್ ಬಂದಿರಲಿಲ್ಲ. ಮಾರನೇ ದಿನ ಇಬ್ಬರೂ ಈ ಊರಿನಿಂದ ಹೊರಟು ಹೋಗೋಣ ಎಂದು ರಾತ್ರಿ ಮೆಸೇಜ್ ಮಾಡಿದ್ದ ನಟರಾಜ್. ಮುಂದೆ ಯಾವುದೇ ಮೆಸೇಜ್ ಅವನಿಂದ ಬಂದಿರಲಿಲ್ಲ. ನೇಹಾ ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು ಎಂದು ಮತ್ತೆ ಮತ್ತೆ ಎಷ್ಟೇ ಬಾರಿ ಮೆಸೇಜ್ ಕಳಿಸಿದರೂ ಅವನಿಂದ ಉತ್ತರ ಬಂದಿರಲಿಲ್ಲ. ನೇಹಾ, ಏನು ಮಾಡ್ತಾ ಇದೆಯೇ? ಮೈಮೇಲೆ ಜ್ಞಾನ ಇಲ್ವಾ? ನಲ್ಲಿ ಕೆಳಗೆ ನೀರು ತುಂಬಲು ಇಟ್ಟಿದ್ದ ಬಕೆಟ್ ತುಂಬಿ ಹರಿಯುತ್ತಿದ್ದರೂ ಅದರ ಪರಿವೆಯೇ ಇಲ್ಲದೆ ನಿಂತಿದ್ದ ನೇಹಾಳನ್ನು ಜೋರಾಗಿ ಕೇಳಿದಳು ವಾರುಣಿ. ಏನಾಯ್ತಮ್ಮ? ಬೇಸರದಿಂದ ರಾಗವಾಗಿ ಕೇಳಿದಳು ನೇಹಾ. ನೋಡಲಿ, ನೀರು ಚಲ್ತಾ ಇದೆ ಎಂದವಳು ನೇಹಾಳ ಬಳಿ ಬಂದು ನಿಂತಳು. ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ನೇಹಾಳ ಕಣ್ಣುಗಳು ಕೆಂಪಾಗಿದ್ದವು. ನಟರಾಜನಿಂದ ಸಂದೇಶ ಬರದೆ ತಲೆಕೆಡಿಸಿಕೊಂಡಿದ್ದರಿಂದ ರಾತ್ರಿ ಪೂರ್ತಿ ಅತ್ತು ಕಣ್ಣು ಊದಿಕೊಂಡಿತ್ತು. ಮುದ್ದಿನ ಮಗಳನ್ನು ಆ ರೀತಿ ನೋಡಿ ವಾರುಣಿಗೆ ಬೇಸರವಾಗಿತ್ತು. ಯಾಕಮ್ಮ ನೇಹಾ, ಇನ್ನೂ ತಲೆನೋವು ಹೋಗಿಲ್ವಾ? ಕಣ್ಣೆಲ್ಲ ಕೆಂಪಗಾಗಿದೆ. ರಾತ್ರಿಯೆಲ್ಲ ಅಳ್ತಾ ಇದೆಯಾ? ಮುಂದಲೇ ಸವರುತ್ತಾ ಮೃದುವಾಗಿ ಕೇಳಿದರು. ಇಲ್ಲಮ್ಮ, ಹಾಗೇನಿಲ್ಲ ತಡವರಿಸಿದಳು. ತಾಯಿಯ ನೆಟ್ಟ ನೋಟ ಎದುರಿಸಲು ಆಗದೆ, ಸ್ನಾನಕ್ಕೆ ಹೋಗ್ತೀನಿ, ಕಾಲೇಜಿಗೆ ಲೇಟ್ ಆಗುತ್ತೆ ಎಂದು ಹೊರಟಳು. ತಲೆನೋವಿದ್ರೆ ಕಾಲೇಜಿಗೆ ಹೋಗೋದೇನು ಬೇಡ ಬಿಡು, ಇವತ್ತೊಂದಿನ ಮನೇಲೇ ಇದ್ದು ರೆಸ್ಟ್ ತಗೊಂಡ್ಬಿಡು ಮೃದುವಾಗಿ ಹೇಳಿದಳು ವಾರುಣಿ. ಇಲ್ಲಮ್ಮ, ಇಂಟರ್ನಲ್ಸ್ ಇದೆ, ಹೋಗಲೇಬೇಕು ಹೇಳುತ್ತಾ ಟವಲ್ ಹಿಡಿದು ಸ್ನಾನದ ಮನೆ ಕಡೆ ಹೊರಟಳು. ಮನದಲ್ಲೇನೋ ಬೇಗುದಿ. ಇವತ್ತು ನಟರಾಜ್ ಹತ್ರ ತುಂಬ ಜಗಳ ಆಡ್ತೀನಿ. ನಿನ್ನೆಯಿಂದ ಎಷ್ಟು ಸಾರಿ ಮೆಸೇಜ್ ಮಾಡಿದ್ದೀನಿ, ಒಂದಕ್ಕೂ ಉತ್ತರ ಇಲ್ಲ. ಇವತ್ತು ಊರು ಬಿಟ್ಟು ಹೋಗ್ಬಿಡೋಣ ಅಂದಿದ್ದಾರೆ. ಇವತ್ತು ಹೋದರೆ ಮತ್ತಾವತ್ತು ಬರೋದೋ ಏನೋ ಎಂದು ಯೋಚಿಸುತ್ತಾ ಯಾಂತ್ರಿಕವಾಗಿ ಸ್ನಾನ ಮುಗಿಸಿ ಬಂದಳು. ದೇವರ ಮುಂದೆ ಕೈ ಮುಗಿದು ನಿಂತಾಗ ಇಂದು ಇಲ್ಲಿ ಕೊನೆಯ ದಿನವೇನೋ ಎನಿಸಿ ಕಣ್ಣೀರುಕ್ಕಿತು. ದೀಪ ಹಚ್ಚಿ ಕೈ ಮುಗಿದು ನಿಂತವಳನ್ನೇ ನೋಡಿದರು ವಾರುಣಿ. ಅತ್ತಿಗೆ ಸುಹಾಸನ್ ವಿಚಾರಿಸಿದ್ದಕ್ಕೆ ಸುಹಾಸನ್ಗೂ ಇವಳಿಗೂ ಏನಾದರೂ ಜಗಳ ಆಗಿದೆಯೋ ಏನೋ. ಯಾಕೋ ತುಂಬ ಸಪ್ಪಗಿದ್ದಾಳೆ. ಸುಹಾಸ ಬೇರೆ ವಿದೇಶಕ್ಕೆ ಹೋಗೋ ದಿನ ಹತ್ತಿರ ಬಂತು, ಅದನ್ನೇ ಮನಸ್ಸಿಗೆ ಹಚ್ಕೊಂಡಿರಬೇಕು. ವಾರುಣಿ ಮನಸ್ಸಿನಲ್ಲೇ ಬೇಸರಗೊಂಡಳು. ನೆನ್ನೆನೇ ಹೋಗ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆಗೆ ಬಂದು ಅಮ್ಮನ ಮುಖ ನೋಡಿದ್ಮೇಲೆ
ಯಾಕೋ ಮನೆ ಬಿಟ್ಟು ಹೋಗೋಕ್ಕೆ ಬೇಸರ ಆಗ್ತಾ ಇದೆ. ಆದರೆ ಇಲ್ಲೇ ಇದ್ದರೆ ನಟರಾಜ್ ಖಂಡಿತ ನಂಗೆ ಸಿಗಲ್ಲ. ನಟರಾಜ್ ಇಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಪ್ಪನಿಂದ ಕೂಡ ದೂರ ಇರೋದಕ್ಕಾಗಲ್ಲ. ಮದುವೆ ಆದ ಕೂಡಲೇ ವಾಪಸ್ ಬಂದುಬಿಡ್ತೀನಿ. ಕಾಲಿಗೆ ಬಿದ್ದು ಕ್ಷಮಿಸಿ ಅಂತ ಕೇಳಿದ್ರೆ ಖಂಡಿತ ಕ್ಷಮಿಸ್ತಾರೆ. ನೇಹಾಳ ಯೋಚನೆ ತಡೆಯಿಲ್ಲದೆ ಮುಂದುವರಿಯುತ್ತಿತ್ತು. ಯಾಂತ್ರಿಕವಾಗಿ ತಿಂಡು ತಿನ್ನುತ್ತಿದ್ದ ಮಗಳನ್ನು ಕಂಡು ವಾರುಣಿಯವರ ಹೊಟ್ಟೆಯಲ್ಲಿ ಸಂಕಟವಾಗಿತ್ತು. ಏನೂ ಯೋಚನೆ ಮಾಡಬೇಡ ನೇಹಾ, ಎಲ್ಲ ಸರಿ ಹೋಗುತ್ತೆ ಎಂದವರು ಲೀಲಾತ್ಗೆ ಹತ್ರ ಇವರಿಬ್ಬರ ಬಗ್ಗೆ ತಕ್ಷಣವೇ ಮಾತಾಡಬೇಕು ಎಂದು ಯೋಚಿಸಿದರು. ನೇಹಾ ಕಾಲೇಜಿಗೆ ಹೊರಡಲು ತಯಾರಾಗುವ ಹೊತ್ತಿಗೆ ಸರಿಯಾಗಿ ಸುಹಾಸನ ಬೈಕ್ ಮನೆ ಬಾಗಿಲಿಗೆ ಬಂದಿತ್ತು. ಮಂಜಣ್ಣ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರೆ ವಾರುಣಿಗೆ ಏನೂ ತೋಚದೆ ಸುಮ್ಮನೆ ನಿಂತಳು. ನೇಹಾ ಮನಸ್ಸಿಲ್ಲದ ಮನಸ್ಸಿನಿಂದ ಬೈಕ್ ಏರಿದಳು. ಅದಿತಿ, ಅಲ್ಲಿಗೆ ಹೋದ ತಕ್ಷಣ ಆದಿ ಹತ್ರ ನೇರವಾಗಿ ಮಾತಾಡಿ ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡ್ಬಿಡು. ಶ್ರೀಕಾಂತನ ದನಿಯಲ್ಲಿ ಇನ್ನೂ ಕಳವಳ ತುಂಬಿತ್ತು. ಆಯ್ತಪ್ಪ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮಾತಾಡಿ ಸರಿ ಮಾಡ್ಕೊಳ್ತೀನಿ. ಅಪ್ಪನ ಕೈ ಮೇಲೆ ಕೈ ಇಟ್ಟು ಭರವಸೆ ನೀಡಿದಳು. ನೀವು ಅಮ್ಮನ ಹತ್ರ ಮಾತಾಡಿ. ನನ್ನಿಂದಾಗಿ ನೀವಿಬ್ಬರು ಜಗಳ ಮಾಡ್ಕೊಂಡಿದ್ರೆ ಮಾತು ಬಿಟ್ಟರೆ ನಂಗೆ ತುಂಬ ಬೇಜಾರಾಗುತ್ತೆ, ಬೇಸರದಿಂದ ಹೇಳಿದಳು. ಪ್ರೇಮ ಪಕ್ಷಿಗಳ ಹಾಗೆ ಯಾವಾಗಲೂ ಪ್ರೀತಿಯಿಂದಲೇ ಇದ್ದ ವಾರಿಜ ಶ್ರೀಕಾಂತ್ ಈಗ ಒಬ್ಬರಿಗೊಬ್ಬರು ಮಾತನಾಡದೇ ಇದ್ದಿದ್ದು ಕಂಡು ಅದಿತಿಗೆ ದುಃಖವಾಗಿತ್ತು. ನಮ್ಮ ಬಗ್ಗೆ ಯೋಚನೆ ಬೇಡಮ್ಮ, ನಾನು ವರು ಜೊತೆ ಮಾತಾಡಿ ಸರಿ ಮಾಡ್ಕೊಳ್ತೀನಿ ಎಂದರು ಶ್ರೀಕಾಂತ್ ತಣ್ಣನೆಯ ದನಿಯಲ್ಲಿ. ಅಮ್ಮ, ಹೋಗಿ ಬರ್ತೀನಿ ಸಣ್ಣಗೆ ಹೇಳಿದಾಗ ಕುಂಕುಮ ಕೊಟ್ಟು ಉಡಿ ತುಂಬಿದರು ವಾರಿಜ. ಅವರ ದೃಷ್ಟಿಯಲ್ಲಿ ತಾವು ಹೇಳಿದ್ದು ಪ್ರಾಕ್ಟಿಕಲ್ ಮಾರ್ಗ. ಗಂಡ ಮಗಳು ಅಷ್ಟೆಲ್ಲ ಹೆದರುವಂಥದ್ದು, ಚಿಂತೆ ಮಾಡುವಂಥದ್ದು ಏನೂ ಆಗಿಲ್ಲ ಎಂಬ ಭಾವ. ಶ್ರೀಕಾಂತ್ ಕೂಡ ಅವರಿಗೆ ಹೆಚ್ಚು ತಿಳಿಸಿ ಹೋಗಲು ಹೋಗಲಿಲ್ಲ. ಕುದಿಯುತ್ತಿರುವ ಮನ ತಣ್ಣಗಾಗುವ ಮೊದಲೇ ಮಾತನಾಡಿದರೆ ಇಬ್ಬರ ನಡುವಿನ ಬಂಧ ಕೆಂಪಗಾಗುವುದು ಎಂಬ ಹಿಂಜರಿಕೆ. ವಾಲಿಜಾಳ ದುಡುಕು ಮಾತಿನಿಂದ ಆಗುವ ಪರಿಣಾಮಗಳನ್ನು ಅವರು ಬಲ್ಲರು. ಹಾಗಾಗಿಯೇ ಮೊದಲಿನಿಂದಲೂ ಅವರೇ ಮಾತಿನಲ್ಲಿ ತಾಳ್ಮೆ ತಂದುಕೊಳ್ಳುವ ಅಭ್ಯಾಸ ಮಾಡಿಕೊಂಡಿದ್ದರು. ಅದಿತಿ ಇತ್ತ ಗಂಡನ ಮನೆಗೆ ಹೋಗಲು ವಿಮಾನ ಏರಿದರೆ ಅತ್ತ ಆದಿಯ ಮನ ಅಶಾಂತಿಯ ಕಡಲಾಗಿತ್ತು. ನಟರಾಜ್ ಸರ್ ಬಂದಿಲ್ವಾ? ಲೈಬ್ರರಿ, ಸ್ಟಾಫ್ ರೂಮ್ ಎಲ್ಲ ಕಡೆ ಹುಡುಕಿ ನೋಡಿ ಎಲ್ಲೂ ಸಿಗದೇ ಇದ್ದಾಗ ತನ್ನ ಸ್ನೇಹಿತೆಯೊಬ್ಬಳನ್ನು ಕೇಳಿದಳು ನೇಹಾ. ಅಯ್ಯೋ, ನಿಂಗೆ ವಿಷಯ ಗೊತ್ತಿಲ್ವೇನೇ? ನಟರಾಜ್ ಸರು ರಿಸೈನ್ ಮಾಡಿದಾರಂತೆ. ಅಷ್ಟೇ ಅಲ್ಲ, ರೂಮ್ ಕೂಡ ಖಾಲಿ ಮಾಡ್ಕೊಂಡು ಹೋಗಿದಾರಂತೆ ಎಂದವಳು ದನಿ ತಗ್ಗಿಸಿ, ಅವ್ರನ್ನ ಹುಡುಕೊಂಡು ಪೊಲೀಸ್ ಬಂದಿದ್ರಂತೆ ಕಣೇ. ಮದುವೆ ಆಗಿದ್ರೂ ಯಾವುದೋ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ. ಆ ಹುಡುಗಿ ಕಡೆಯವ್ರು ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಎಂದಳು. ನೇಹಾಳ ಎದೆ ಧಸಕ್ಕೆಂದಿತು. ಉಕ್ಕಿ ಬಂದ ದುಃಖವನ್ನು ಗಂಟಲಲ್ಲೇ ಬಂಧಿಸಿ, ಯಾರಂತೆ ಕಂಪ್ಲೇಂಟ್ ಕೊಟ್ಟಿರೋದು ಎಂದು ಕೇಳಿದಳು. ಏನೋಪ್ಪ, ನಂಗೆ ಅದೆಲ್ಲ ಗೊತ್ತಿಲ್ಲ. ಪೊಲೀಸ್ನವರು ಹುಡುಗಿ ಯಾರು ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಯಾರಿಗೂ ಹೇಳಿಲ್ವಂತೆ ಎಂದವಳು. ಅಲ್ಲ, ಹೋಗಿ ಹೋಗಿ ಮದುವೆ ಆಗಿರೋರನ್ನ ಲವ್ ಮಾಡಿರೋ ಹುಡುಗಿ ಯಾರಿರ್ಬೋದು ಎಂದು ನೇಹಾಳನ್ನೇ ಕೇಳಿದಳು. ಕಷ್ಟಪಟ್ಟು ಅಳತೊಡೆದುಕೊಂಡು ನೇಹಾ ನಿರಾಸಕ್ತಿ ನಟಿಸುತ್ತಾ, ಅಯ್ಯೋ ಯಾರೋ ಏನೋ, ಯಾರಿಗೆ ಗೊತ್ತೆ, ನಾನು ಸ್ವಲ್ಪ ವಾಶ್ರೂಮಿಗೆ ಹೋಗಿ ಬರ್ತೀನಿ ಎಂದು ಹೇಳಿ ಹೋದಳು. ನಿರ್ಜನ ಕೋಣೆಯಲ್ಲಿ ಕಲ್ಲು ಕೂಡ ಕರಗುವಂತೆ ಬಿಕ್ಕಿ ಬಿಕ್ಕಿ ಅತ್ತಳು. ನನ್ನ ನಟರಾಜ್ ವಿಷಯ ಗೊತ್ತಿದ್ದಿದ್ದು ಸುಹಾಸಂಗೆ ಮಾತ್ರ, ಅವನೇ ಕಂಪ್ಲೇಂಟ್ ಕೊಟ್ಟಿರಬೇಕು ಎಂದು ಯೋಚಿಸಿದಳು. ಎದುರಿಗೂ ಸಿಕ್ಕರೆ ಸುಹಾಸನನ್ನು ಚೆನ್ನಾಗಿ ಥಳಿಸುವ ಮನಸ್ಸಾಗಿತ್ತು. ಕಾಲೇಜಿನಲ್ಲಿ ಇರಲಾಗದೆ ತಲೆನೋವಿನ ನೆಪ ಹೇಳಿ ಮನೆಗೆ ಬಂದಿದ್ದಳು. ಇಂದೂ ಕೂಡ ಸಪ್ಪಗಿದ್ದ ಮಗಳನ್ನು ನೋಡಿ ಸುಹಾಸ ವಿದೇಶಕ್ಕೆ ಹೋಗುತ್ತಿರುವುದೇ ಇದಕ್ಕೆ ಕಾರಣ, ಅವನನ್ನು ಬಿಟ್ಟಿರಲಾರದೆ ಒಳಗೊಳಗೇ ಕೊರಗುತ್ತಿದ್ದಾಳೆ ಎಂದು ಭಾವಿಸಿದ ವಾರುಣಿ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಅಣ್ಣನ ಮನೆ ಕಡೆ ನಡೆದಳು. ಆದಿ ಅಂಗಳದಲ್ಲಿ ಗೇಟಿಗೆ ಬೆನ್ನಾಗಿ ನಿಂತು ಸುಲಿದ ತೆಂಗಿನಕಾಯಿಯನ್ನು ಚೀಲಕ್ಕೆ ತುಂಬಿಸುತ್ತಿದ್ದವನನ್ನು ಕಂಡ ಒಡನೆ ಅದಿತಿ ಕರೆದಳು. ಆದಿತ್ಯ ತನ್ನ ಹೆಸರನ್ನು ಕೇಳಿ ತಿರುಗಿ ನೋಡಿದ. ಅಂಗಳದ ತುದಿಯಲ್ಲಿ ಕಂಗೆಟ್ಟು ನಿಂತಿರುವ ತನ್ನ ಹೃದಯದ ಒಡತಿಯನ್ನು ನೋಡಿ ತನ್ನ ಕಣ್ಣುಗಳನ್ನೇ ನಂಬದಾದ. ಅದಿತಿ, ಸಣ್ಣಗೆ ಪಿಸುಗುಟ್ಟಿದ. ಅದಿತಿ ಹೆಜ್ಜೆ ಇಡಲಾರದೆ ಒಂದೊಂದೇ ಹೆಜ್ಜೆ ಇಡುತ್ತಾ ಬಂದವಳ ಬಳಿ ದಾಪುಗಾಲಿಟ್ಟು ಓಡಿದ. ಸಾಗರವನ್ನು ಸೇರಲು ಬರುವ ನದಿಯಂತೆ ರಭಸವಾಗಿ ಬಂದವನನ್ನು ಬಳ್ಳಿ ಮರವನ್ನೇ ತಬ್ಬುವಂತೆ ತಬ್ಬಿದಳು ಅದಿತಿ. ಅದಿತಿ, ತುಟಿಯಲ್ಲಾಡಿತೆ ಹೊರತು ಸ್ವರ ಹೊರಗೆ ಬರಲಿಲ್ಲ. ಉದ್ವೇಗದಿಂದ ಉಸಿರಾಡಲು ಕೂಡ ಆಗದಂತೆ ಗಟ್ಟಿಯಾಗಿ ಅಪ್ಪಿದನು. ನಾನು ಬಿಟ್ಟು ಹೋಗ್ಬೇಡಿ ಅದಿತಿ ಎಂದವನ ಕಣ್ಣೀರು ಅದಿತಿಯ ನೆತ್ತಿಯ ಮೇಲೆ ಪ್ರೇಮಾಭಿಷೇಕ ನಡೆಸುತ್ತಿತ್ತು. ಅದಿತಿ ಮಾತನಾಡಲು ಕೂಡ ಅಶಕ್ತಳಾಗಿದ್ದಳು. ಅವಳ ಕಣ್ಣುಗಳೇ ಆದಿಯ ಮೇಲೆ ಅವಳಿಗಿರುವ ಪ್ರೀತಿಯ ಪರಾಕಾಷ್ಠೆಯನ್ನು ಅರಹುತ್ತಿದ್ದವು.
ಸುತ್ತಮುತ್ತಲು ಯಾರಿರುವರು ಎಂಬ ಅರಿವೂ ಕೂಡ ಇಲ್ಲದಂತೆ ಮತ್ತೆ ಇನ್ನೆಂದೂ ಅಗಲಲಾರೆವು ಎನ್ನುವಂತೆ ಒಬ್ಬರನ್ನೊಬ್ಬರು ಅಪ್ಪಿಕೊಂಡಿದ್ದರು ಆ ದಂಪತಿಗಳು. ಅತ್ತಿಗೆ, ನೇಹಾನ್ ಸ್ಥಿತಿ ನೋಡೋಕ್ಕಾಗ್ತಿಲ್ಲ. ಇವತ್ತು ಕೂಡ ಕಾಲೇಜಿಂದ ಬೇಗನೆ ಬಂದಳು. ಅಳ್ತಾ ಇದ್ಲು ಅತ್ತಿಗೆ. ಅವರಿಬ್ಬರ ಮಧ್ಯ ಏನಾಗಿದೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಸುಹಾಸನ್ ಬೈಕ್ನಲ್ಲೇ ಕಾಲೇಜಿಗೆ ಹೋಗಿದ್ಲು ಎಂದು ಅಳುತ್ತಾ ಲೀಲಾಳ ಬಳಿ ಹೇಳಿದರು ವಾರುಣಿ. ಲೀಲಾ ವಾರುಣಿಯ ಮಾತಿಗೆ ಏನಾದರೂ ಉತ್ತರ ಕೊಡುವ ಮೊದಲೆಯೇ, ವಾಣಿಚಿಕ್ಕಮ್ಮ, ನೇಹಕ್ಕ ಬಾವಿಗೆ ಬಿದ್ದುಬಿಡಿದಾಳೆ, ಪಕ್ಕದ ಮನೆಯ ಹುಡುಗ ಓಡುತ್ತಾ ಬಂದು ಹೇಳಿದಾಗ ವಾರುಣಿಯ ಜೊತೆ ಲೀಲಾ ಕೂಡ ಮನೆಯ ಕಡೆ ಓಡಿದಳು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.